ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋ ಈ ರಂಜಿತ್ ಬಜಾಜ್ ಯಾರು ಅಂತ ಹೇಳ್ತೀನಿ ಕೇಳಿ. ಇವರು ಒಬ್ಬ ಫುಟ್ಬಾಲ್ ಅಡ್ಮಿನಿಸ್ಟ್ರೇಟರ್ ಮತ್ತೆ ಮಿನರ್ವಾ ಅಕಾಡೆಮಿಯ ಡೈರೆಕ್ಟರ್ ಮತ್ತೆ ಫೌಂಡರ್. ಗವರ್ಮೆಂಟ್ ಇಂದ ಸಪೋರ್ಟ್ ಸಿಗದೆ ಅವ್ರ ಸ್ವಂತ ಪ್ರಯತ್ನದಿಂದ ಇಂಡಿಯನ್ ಫುಟ್ಬಾಲ್ ಟ್ಯಾಲೆಂಟ್ ನ ವರ್ಲ್ಡ್ ಲೆವೆಲ್ ಗೆ ತಗೊಂಡೋಗೋದಕ್ಕೆ ಸುಮಾರು ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 2017ರಲ್ಲಿ ಫಿಫಾ ಅಂಡರ್ 17 ವರ್ಲ್ಡ್ ಕಪ್ ಹಿಸ್ಟ್ರಿಯಲ್ಲೇ ಇಂಡಿಯಾಗೋಸ್ಕರ ಗೋಲ್ ಸ್ಕೋರ್ ಮಾಡಿರೋ ಫಸ್ಟ್ ಪ್ಲೇಯರ್ ಇವ್ರ ಅಕಾಡೆಮಿಯಿಂದಾನೇ ಸೆಲೆಕ್ಟ್ ಆಗಿರ್ತಾರೆ. ಅದಾದ್ಮೇಲೆ ಇಂಡಿಯನ್ ಫುಟ್ಬಾಲ್ ಟ್ಯಾಲೆಂಟ್ ನ ವರ್ಲ್ಡ್ ಲೆವೆಲ್ ಗೆ ತೋರಿಸಬೇಕು ಅಂತ ಅವ್ರ ಟೀಮ್ ನ ಯುರೋಪ್ ಟೂರ್ನಮೆಂಟ್ಸ್ ಗೆ ಕರ್ಕೊಂಡು ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ. ಆದ್ರೆ ಯಾವ್ದು ಸ್ಪಾನ್ಸರ್ ಸಿಗದೆ ಇರೋ ಕಾರಣಕ್ಕೆ ರಂಜಿತ್ ಬಜಾಜ್ ಅವ್ರ ಹೆಂಡತಿಯ ಗೋಲ್ಡ್ ನ ಅಡ ಇಟ್ಟು ಆ ದುಡ್ಡಿಂದ ಟೀಮ್ ನ ಯುರೋಪ್ ಕರ್ಕೊಂಡು ಹೋಗ್ತಾರೆ. ಆ ಯುರೋಪ್ ಕ್ಯಾಂಪೈನ್ ಅಲ್ಲಿ ಮಿನರ್ವಾ ಅಂಡರ್ 14 ಟೀಮ್, ಗೋತಿಯಾ ಕಪ್, ಡ್ಯಾನಾ ಕಪ್, ನಾರ್ವೆ ಕಪ್ ಈ ತರ ಪ್ರೆಸ್ಟಿಜಿಯಸ್ ಇಂಟರ್ನ್ಯಾಷನಲ್ ಯೂತ್ ಫುಟ್ಬಾಲ್ ಟೂರ್ನಮೆಂಟ್ಸ್ ಅಲ್ಲಿ ಗೆದ್ದು ಇಂಡಿಯನ್ ಟ್ಯಾಲೆಂಟ್ ನ ಇಡೀ ವರ್ಲ್ಡ್ ಗೆ ಗೊತ್ತಾಗೋ ತರ ಮಾಡ್ತಾರೆ. ಆದ್ರೆ ಅವ್ರ ಜರ್ನಿಯಲ್ಲಿ ಚಾಲೆಂಜ್ ಅಲ್ಲಿಗೆ ಮುಗಿಯಲ್ಲ. 2026ರಲ್ಲಿ ಸ್ಪೇನ್ ನ MIC ಕಪ್ ಗೆ ಮಿನರ್ವಾ ಅಂಡರ್ 15 ಟೀಮ್ ನ ಕರ್ಕೊಂಡು ಹೋಗೋದಕ್ಕೆ ತುಂಬಾ ದುಡ್ಡು ಬೇಕಾಗಿರುತ್ತೆ. ಅದಕ್ಕೆ ಈ ಸಲ ರಂಜಿತ್ ಬಜಾಜ್ ಕ್ರೌಡ್ ಫಂಡಿಂಗ್ ಮಾಡ್ತಾರೆ. ಆ ದುಡ್ಡು ಕೂಡ ಸಾಕಾಗಲ್ಲ ಅಂತ ಅವ್ರ ಪ್ರಾಪರ್ಟಿ ಮೇಲೆ ಲೋನ್ ಮಾಡಿಸಿ ಆ ದುಡ್ಡಿಂದ ಅವ್ರ ಟೀಮ್ ನ ಸ್ಪೇನ್ ನ MIC ಟೂರ್ನಮೆಂಟ್ ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅದೇ ಟೂರ್ನಮೆಂಟ್ ಅಲ್ಲಿ ಮಿನರ್ವಾ ಅಂಡರ್ 15 ಟೀಮ್ ಲಿವರ್ಪೂಲ್ ಅಂಡರ್ 15 ಟೀಮ್ ನ 6-0 ಇಂದ ಸೋಲಿಸಿ ವರ್ಲ್ಡ್ ಫುಟ್ಬಾಲ್ ಅಟೆನ್ಷನ್ ನ ಇಂಡಿಯಾ ಕಡೆ ತಿರುಗಿಸುತ್ತೆ. ಅದೇ ವರ್ಷ ಯುರೋಪ್ ನ ಥರ್ಡ್ ಲಾರ್ಜೆಸ್ಟ್ ಯೂತ್ ಫುಟ್ಬಾಲ್ ಟೂರ್ನಮೆಂಟ್ ಆಗಿರೋ ಹೆಲ್ಸಿಂಕಿ ಕಪ್ ಫೈನಲ್ಸ್ ಅಲ್ಲಿ HJK ಹೆಲ್ಸಿಂಕಿನ 1-0 ಇಂದ ಸೋಲಿಸಿ ಹೆಲ್ಸಿಂಕಿ ಕಪ್ ಗೆದ್ದ ಮೊದಲ ಭಾರತೀಯ ಟೀಮ್ ಅಂತ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ. ಈಗ 2026ರಲ್ಲಿ ಫಸ್ಟ್ ಟೈಮ್ ನಡೀತಾ ಇರೋ ಫಿಫಾ ಅಂಡರ್ 15 ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಬೇಕು ಅನ್ಕೊಂಡಿದೆ. ಅದಕ್ಕೆ ರಂಜಿತ್ ಬಜಾಜ್ ಇಂಡಿಯಾ ಅಂಡರ್ 15 ನ್ಯಾಷನಲ್ ಟೀಮ್ ಜವಾಬ್ದಾರಿನ ನನಗೆ ಕೊಡಿ, ನನ್ನ ಕೋಚಿಂಗ್ ಸ್ಟಾಫ್ ನ ನಾನೇ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಫ್ರೀಡಮ್ ಕೊಡಿ, ರಿಸಲ್ಟ್ ನ ನಾನ್ ತೋರಿಸ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಫುಟ್ಬಾಲ್ ಆಡೋರಿಗೆ ಟ್ಯಾಲೆಂಟ್ ಇಲ್ವಾ, ಅಥವಾ ಟ್ಯಾಲೆಂಟ್ ಇದ್ರೂ ನಮ್ಮ ಗೌರ್ಮೆಂಟ್ ಅದನ್ನ ಯೂಸ್ ಮಾಡ್ಕೊಂತ ಇಲ್ವಾ? ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ.